ನಾನು ಹೇಳುವಂಥದ್ದು ಈ ಭಾಗೀರಥಿ ಮುರುಳಿಯರ್ ಅವರಿಗೆ ರಿಸೈನ್ ಕೊಟ್ಟು ಹೋಗೋಕ್ಕಾಗೋದಿಲ್ವಾ? ನಿಮ್ಗೆ ಶ್ರದ್ಧಾಂಜಲಿ ಅಂತೇಳಿ ಬರ್ದಾಗ ಬೇಸರ ಆಗುತ್ತಲ್ಲ, ಇವರ ಕಣ್ಣೀರು ನಿಮ್ಗೆ ಕಾಣೋದಿಲ್ವಾ? ಇಲ್ಲೇ ಹುಟ್ಟಿ ಬೆಳೆದಂತವ್ರು ಒಂದು ರೇಷನ್ ಕಾರ್ಡ್ ಕೂಡ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನರ್ಥ ಇದ್ರದ್ದು? తొందర జిమరాని అక్కెం కారి కొడుతు ఇది కారు మందాలి ಕಾಡ್ಲೆಜ್ಜೆ ಹೌದಾನೆ కాలి ఓటుదు మన రేపు అంతే కలుపుతున్నాలే ఇంకెంకు వాళ్ళు బుద్ధ అయితే ಗೊತ್ತಾಗ್ಲಿ ಟಾಯ್ಲೆಟ್ಗೆ ಮತ್ತೆ ಓಡಿ ಒಬ್ಬನಿಗಳು ಟಾಯ್ಲೆಟ್ ಗುಡ್ಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕರ್ನಾಟಕದ ಬಿಜೆಪಿಗೆ ಮುಜುಗರ ಪಡುವಂತ ವಿಷಯ. ಯಾರೋ ಒಬ್ಬ ಪುತ್ತೂರಿನ MLA ಬಂದು ಇವರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿದ್ರೆ ನೀವು ಇರುವುದಾದರೂ ಯಾಕೆ ಭಗೀರಥಿ ಮುರುಳ್ಯಾರ್ ಅವರೇ? ಇವತ್ತಿಗೂ ಕೂಡ ನರೇಂದ್ರ ಮೋದಿಯವರು ದಲಿತರ ಮೀಸಲಾತಿಯನ್ನು ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಕೋಕ್ರಾಡಿ ಗ್ರಾಮದ ಕಾಪಿನಾ ಬಾಗಿಲಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಮಿನಿ ವಿಧಾನಸೌಧ ಪುತ್ತೂರಿನ ಎದುರುಗಡೆಗೆ 8 ದಿನಗಳ ಕಾಲ ನಿರಂತರವಾಗಿ ಧರಣಿ ಕೂತಿದ್ದಂತಹ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿಗಳು ನಂತರದಲ್ಲಿ ಪುತ್ತೂರಿನ MLA ಆದಂತಹ ಅಶೋಕ್ ರೈ ಅವರು ಬಂದು ಭರವಸೆಯನ್ನು ಕೊಟ್ಟು ಇವರಿಗೆ 9040ಯಲ್ಲಿ ಮಾಡಿಕೊಡ್ತೀವಿ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ನಾನು ಆ ಮನೆಯ ಎದುರುಗಡೆನೆ ಬಂದು ನಿಂತಿದ್ದೀನಿ. ಇವತ್ತು ನೀವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇದು ರಾಜ್ಯ ಹೆದ್ದಾರಿ, ನ್ಯಾಷನಲ್ ಹೈವೇ ಕೂಡ ಹೌದು. ಧರ್ಮಸ್ಥಳ ದೇವಸ್ಥಾನ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಉಡುಪಿಗೆ ಆಗಿರ್ಬೋದು, ಈ ರೂಟಿಂದ ಹೋಗ್ಲಿಕ್ಕೆ ಕೂಡ ಆಗುತ್ತೆ. ಸೊ ಈ ದಾರಿಯ ಒಂದು 50 ಮೀಟರ್ ದೂರದಲ್ಲಿರುವಂಥದ್ದೇ ಈ ರಾಧಮ್ಮ ಮತ್ತು ಮುತ್ತುಸ್ವಾಮಿಯವರ ಮನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿಯೇ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇದ್ದಂತಹ ಕಾರಣಕ್ಕಾಗಿಯೇ ಒಂದಷ್ಟು ಜನಗಳು ಇದನ್ನು ಹೊಡಿಬೇಕು, ನಮ್ಮ ಹೆಸರಿಗೆ ಮಾಡಬೇಕು, ಇಲ್ಲಿ ಒಂದಷ್ಟು ಏನಾದ್ರೂ ವ್ಯವಹಾರ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ರ ಅನ್ನುವಂಥದ್ದು ಕೂಡ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಯಾಕೆಂತ ಹೇಳಿದ್ರೆ ರಾಧಮ್ಮ ಮುತ್ತುಸ್ವಾಮಿಯವರ ಮನೆ ಒಂದು ವೇಳೆ ಯಾವುದೋ ಒಂದು ಮೂಲೆಯಲ್ಲಿ ಇಡ್ತಾ ಇದ್ರೆ ಖಂಡಿತವಾಗ್ಲೂ ಇವರುಗಳು ಇದರ ಸುದ್ದಿಗೆ ಬರ್ತಾ ಇರಲಿಲ್ಲ. ಈ ರಾಜ್ಯ ಹೆದ್ದಾರಿಯ ಅನತಿ ದೂರ ಅಂತ ಹೇಳಿದ್ರೆ ಒಂದು 50 ಮೀಟರ್ ದೂರದಲ್ಲೇ ಇದೆ. ಸೊ ಹಾಗಾಗಿ ಇದಕ್ಕೆ ಇನ್ನು ದಿನಗಳು ಹೋದಷ್ಟು, ವರ್ಷಗಳು ಕಳೆದಷ್ಟು ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲೇನಾದ್ರೂ ವ್ಯವಹಾರ ಮಾಡಬಹುದು ಅನ್ನುವಂತ ಚಿಂತೆಯಲ್ಲಿ ಯಾರ್ದೋ ಪ್ರೆಷರಿಗೆ ಹೊಡೆದು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೋಚರಿಸುವಂಥದ್ದು. ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಅದನ್ನೇ. AC ಅವರು ಕೂಡ ಅವರನ್ನು ಕರೆಸಿದ್ದಾರೆ, ಒಂದಷ್ಟು ಕ್ವಶನ್ ಅನ್ನು ಕೇಳಿದ್ದಾರೆ. ಸದ್ಯಕ್ಕೆ ಇವರಿಗೆ ಸ್ಯಾಂಕ್ಷನ್ 7-8 ದಿನಗಳ ನಂತರ ಮಾಡ್ತಾನೆ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇವರು ಪುತ್ತೂರಿನ AC ಆಫೀಸ್ನ ಎದುರುಗಡೆ ಹೋಗಿ ಧರಣಿ ಕೂತಂತ ಸಮಯದಲ್ಲಿ ಅಲ್ಲಿ ಪುತ್ತೂರಿನ MLA ಆದಂತಹ ಅಶೋಕ್ ರೈ ಅವರು ಬಂದು ಇದನ್ನು ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿಯ ಶಾಸಕಿ ಭಾಗೀರಥಿ ಮುರುಳ್ಯರ್ ಅವರು ಇದುವರೆಗೆ ಈ ಮನೆಗೆ ಅಥವಾ ಈ ವೃದ್ಧ ದಂಪತಿಗಳನ್ನು ಮಾತಾಡೋಕೆ ಬರಲಿಲ್ಲ. ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಯಾರೋ ಒಬ್ಬ ಯುವಕ ಶ್ರದ್ಧಾಂಜಲಿ ಅನ್ನುವಂತ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಂತ ಸಮಯದಲ್ಲಿ ಬಾಕಿ ಎಲ್ಲ ನಾಯಕರು ಅಥವಾ ಕಾರ್ಯಕರ್ತರು ಎಲ್ಲ ಹೋಗಿ ಕೇಸನ್ನು ಕೂಡ ದಾಖಲು ಮಾಡ್ತಾರೆ. ಶ್ರದ್ಧಾಂಜಲಿ ಹಾಕಿರುವಂಥದ್ದು ಸರಿ ಅಂತೇಳಿ ಹೇಳುವಂಥದ್ದಲ್ಲ. ಅವನು ರಾಜೀನಾಮೆ ಕೊಡಿ ಅನ್ನುವಂತ ವಿಚಾರದಲ್ಲಿ ಕೇಳಬೇಕಿತ್ತು, ಬಟ್ ಅವನು ಶ್ರದ್ಧಾಂಜಲಿ ಅಂತ ಹೇಳಿ ಹಾಕಿದ್ದಾನೆ. ಶ್ರದ್ಧೆಯಿಂದ ಇರ್ಲಿಲ್ಲ, ಅದಕ್ಕೋಸ್ಕರ ಇವರಿಗೆ ಶ್ರದ್ಧಾಂಜಲಿ ಅಂತೇಳಿ ಹೇಳಿರುವಂಥದ್ದು. ಸೊ ಹಾಗಾಗಿ ಅದನ್ನು ನಾನು ಸರಿ ಅಂತೇಳಿ ಹೇಳೋದಲ್ಲ. ಬಟ್ ನೀವ್ ಏನ್ ಮಾಡಿದ್ದೀರಿ ಭಾಗೀರಥಿ ಮುರುಳ್ಯರ್ ಅವರೇ? ನಿಮ್ಗೆ ಯಾಕೆ ರಿಸರ್ವೇಶನ್ ಕೋಟಾದಲ್ಲಿ ಸುಳ್ಯದಲ್ಲಿ ಕೊಟ್ಟಿರುವಂಥದ್ದು ದಲಿತರು ಜಾಸ್ತಿ ಇದ್ದಾರೆ ಅನ್ನುವಂತ ವಿಚಾರದಲ್ಲಿ ಅವರ ಮನೆಯನ್ನು ಹುಡಿ ಮಾಡ್ಬೇಕಾದ್ರೆ ತುಳಿದಿದ್ದಾರೆ, ಅವರಿಗೆ ಕಾಲಲ್ಲಿ ಒದ್ದಿದ್ದಾರೆ ತಹಸೀಲ್ದಾರ್ ಅನ್ನುವಂತ ವಿಚಾರದಲ್ಲಿ ಮೊನ್ನೆ ಹೇಳಿರುವಂಥದ್ದು. ಸೊ ಹಾಗಾದ್ರೆ ಅವರಿಗೆ ಅನ್ಯಾಯ ಆಗ್ಲಿಲ್ವಾ? ಅವರಿಗೆ ಹರಾಸ್ಮೆಂಟ್ ಮಾಡ್ಲಿಲ್ವಾ? ಅದ್ರ ಬಗ್ಗೆ ನೀವು ಏನು ಧ್ವನಿ ಎತ್ತಿದ್ದೀರಿ ಭಾಗೀರಥಿ ಮುರುಳ್ಯರ್ ಅವರೇ? ನಾನು ಅಧ್ಯಕ್ಷರಿಗೂ ಕೂಡ ಕೇಳುವಂಥದ್ದು, ರಾಜ್ಯಾಧ್ಯಕ್ಷರಿಗೂ ಕೂಡ ಕೇಳುವಂಥದ್ದು, ಸತೀಶ್ ಕುಂಪಳರ್ ಅವರೇ, ಬ್ರಿಜೇಶ್ ಚೌಟರೇ, ನೀವುಗಳು ಏನ್ ಹೇಳಿದ್ದೀರಿ ಭಾಗೀರಥಿ ಮುರುಳ್ಯಗೆ? ಸತೀಶ್ ಕುಂಪಳಿಗೆ ಕೇಳ್ತಾ ಇದ್ದೆ, ಸೊಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದೀರಾ ಅವರಿಗೆ? ಕೊಡಿ. ಸೊ ಇದನ್ನು ಡೆಮಾಲಿಷ್ ಮಾಡಿರುವಂಥದ್ದು ನೋಡಿ. ಇದರ ಪಕ್ಕದಲ್ಲೇ ಒಂದು ಮನೆ ಇದೆ, ಐ ಮೀನ್ ಒಂದು ಟೆಂಟ್ ಇದೆ.
ಇದರ ಒಳಗಡೆ ಇವರು ಈಗ ಕೂತು ಇದರಲ್ಲೇ ಅಡಿಗೆ ಮತ್ತೊಂದು ಮಗದೊಂದು ಎಲ್ಲ ಮಾಡುವಂಥದ್ದು. ಸೊ ನೋಡಿ, ಟಾಯ್ಲೆಟ್ ಕೂಡ ಇಲ್ಲ, ಅದನ್ನು ಕೂಡ ಡೆಮೊಲಿಷ್ ಮಾಡಿದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಸೊ ಭಗೀರಥಿ ಮುರುಳಿಯವರೇ, ಇದಕ್ಕೆ ನಿಮಗೆ ವೋಟ್ ಹಾಕಿರುವಂತದ್ದ? ಈ ದಲಿತರನ್ನು ಬೀದಿಗೆ ತಂದು ನಿಲ್ಲಿಸಿ ನೆಲದಲ್ಲಿ ಅಥವಾ ಈ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸೋಕೆ ಭಗೀರಥಿ ಮುರುಳ್ಯರವರೇ ನಿಮಗೆ ಓಟ್ ಹಾಕಿರುವಂತದ್ದ ಅಂತೇಳಿ ಸುಳ್ಯದ ದಲಿತರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ರೋಷದಿಂದ ಆ ವ್ಯಕ್ತಿ ಶ್ರದ್ಧಾಂಜಲಿ ಅಂತೇಳಿ ಹಾಕಿದ್ದಾನೆ. ಆದ್ರೆ ನೀವು ಮಾಡಿರುವಂತದ್ದು ಏನು ಭಗೀರಥಿ ಮುರುಳ್ಯರವರೇ? ನೀವು ಸರಿ ಮಾಡಿದ್ದೀರಾ? ನಾನು ಪ್ರಶ್ನೆ ಮಾಡುವಂತದ್ದು ಇದನ್ನೇ, ನೀವು ಸರಿ ಮಾಡಿದ್ದೀರಾ? ನಿಮ್ಮ ಕರ್ತವ್ಯ ಧರ್ಮವನ್ನು ಪಾಲಿಸಿದ್ದೀರಾ ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ದಲಿತ ಕೋಟ ಹಿಡ್ಕೊಂಡು ಅದರ ರಿಸರ್ವೇಶನ್ ಅನ್ನು ಹಿಡ್ಕೊಂಡು ಸುಳ್ಯದಲ್ಲಿ ನೀವು ಆಯ್ಕೆಯಾಗಿ ದಲಿತರಿಗೆ ಅನ್ಯಾಯ ಆದಾಗ ನೀವು ನಿಲ್ಲುವುದಿಲ್ಲ. ಯಾವುದೋ ಒಬ್ಬ MLA ಬಂದು ನಿಲ್ಬೇಕು ಅಂತ ಹೇಳಿದ್ರೆ ಎಲ್ಲಿಯವರೆಗೆ ಬಂದು ಮುಟ್ಟಿದೆ ಹಾಗಾದ್ರೆ ಸುಳ್ಯದ ಪರಿಸ್ಥಿತಿ? ಸುಳ್ಯದಲ್ಲಿ ಭಗೀರಥಿ ಮುರುಳ್ಯರವರು ಇದ್ದು ಏನು ಪ್ರಯೋಜನ? ಇದು ಸುಳ್ಯದ ಜನತೆ ಕೂಡ ಪ್ರಶ್ನೆ ಮಾಡಬೇಕು, ರಾಜೀನಾಮೆ ಕೊಡಬೇಕು ಭಗೀರಥಿ ಮುರುಳ್ಯ ಅಂತ ಹೇಳಿ. ಸೊ ಅಶೋಕ್ ರೈ ಇದೇನು ದೊಡ್ಡ ಕೆಲಸ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂತದ್ದಲ್ಲ. ಅಶೋಕ್ ರೈ ಅವರ ಕರ್ತವ್ಯ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡಿದ್ದಾರೆ. ಸ್ಟೆಲ್ಲಾರ್ ಅವರೇ, ಇವರು 8 ದಿನಗಳಿಂದ ನಿರಂತರವಾಗಿ ಅಲ್ಲಿ ಧರಣಿ ಕೂತಂತ ಸಮಯದಲ್ಲಿ ನಿಮ್ಗೆ ನಿರಾಶ್ರಿತ ಕೇಂದ್ರಕ್ಕೆ ಹಾಕ್ತೀವಿ, ನಿರಾಶ್ರಿತ ಕೇಂದ್ರದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರಲ್ವಾ? ಅದೇ ರೀತಿ ನಿಮ್ಗೆ ಅಶೋಕ್ ರೈ ಅವರು ಮೀಟಿಂಗ್ ಮಾಡಿ ಹೇಳಿದ ತಕ್ಷಣ ಹೇಗೆ ನೀವು ಸ್ಯಾಂಕ್ಷನ್ ಮಾಡಿದ್ರಿ? ಇದನ್ನೇ ಮೊದಲು ಮಾಡ್ಬೇಕಿತ್ತಲ್ವಾ? ನೀವು ನಿಮ್ಮ ಕರ್ತವ್ಯ ಧರ್ಮವನ್ನು ಪಾಲಿಸಿದ್ದೀರಾ? ಹಾಗಾದ್ರೆ ನೀವು ಆಗಿ ಮಾಡ್ತಾ ಇರುವಂತದ್ದು ಏನು? ನಿಮ್ಗೆ ಯಾರ್ದು ಪ್ರೆಷರ್ ಇತ್ತು ಇಲ್ಲಿ ಕೊಡಬಾರ್ದು ಅಂತ ಹೇಳಿ? ನಿರಾಶ್ರಿತರ ಕೇಂದ್ರಕ್ಕೆ ಹಾಕೋಕೆ ಏನೋ ಇವ್ರದ್ದು ಗುಡ್ಡ ಜರ್ದಿರುವಂತದ್ದ? ಮಳೆ ಬಂದು ಏನೋ ಅದು ಹಾನಿ ಆಗಿರುವಂತದ್ದ? ನೀವುಗಳೇ ಇಲ್ಲಿ ಬಂದು ಡೆಮೊಲಿಷ್ ಮಾಡಿದ್ದನ್ನು ನಿರಾಶ್ರಿತ ಕೇಂದ್ರಕ್ಕೆ ಹಾಕ್ತೀರಾ ಅಂತ ಹೇಳಿದ್ರೆ ಏನರ್ಥ? ಇವನ್ ಕೋರ್ಟ್ ಆದೇಶ ಮಾಡಿದ್ರುನುವೆ ಸಾಮಾಜಿಕ ನ್ಯಾಯ ಅದಕ್ಕಿಂತಲೂ ಮೇಲು. ಅದು ಅವರಿಗೆ IAS ಕಲ್ತವರಿಗೆ ಗೊತ್ತಿರಲೇಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ. ಏನ್ ಮಾಡಿದ್ರಿ ನೀವು? ನಮ್ಮ ಜೊತೆಗೆ ಆ ವೃದ್ಧ ದಂಪತಿಯವರೇ ಇದ್ದಾರೆ, ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳಿ ಕೇಳ್ಕೊಂಡು ಮಾಡೋಣ ಬನ್ನಿ. ಮೊನ್ನೆ ಕೋರ್ಟ್ಗೆ 9ನೇ ತಾರೀಕು ಕೋರ್ಟ್ಗೆ ಹೋಗಿದ್ವಿ. ಅದು ಇದಾದ ನಂತರ ಟರ್ನ್ ಆದ ನಂತರ ಹೋಗಿದ್ವಿ. ಈ ಪ್ರಾರಂಭಕ್ಕೆ ಒಂದು ಚೇಂಜ್ ಮಾಡಿ ಕೊಟ್ಟು ಹೋಗಿ ನಿಮಗೆ ರಿಕಾರ್ಡ್ ಪತ್ರ ಎಲ್ಲ ಅದರಲ್ಲಿ ಆರ್ಡ್ರ್ ಕೊಡೋಕ್ಕೆ ನಾನು ತಹಸೀಲ್ದಾರ್ಗೆ ಬರೆದಿದ್ದೀವಿ ಅಂದರು. ಚೇಂಜ್ ಮಾಡಿ ಬಂದ್ವಿ. ಎಷ್ಟು ದಿನಗಳಲ್ಲಿ ಬರುತ್ತೆ ಅಂತ? ಒಂದು 8-10 ದಿವಸ ಒಳಗೆ ಬರ್ತವೆ ಅಂತ. ಎಷ್ಟು ದಿನ ಆಯ್ತು? ಈಗ ಬಂದು 2 ದಿವಸ ಆಯ್ತು. 2 ದಿವಸ ಏನ್ ಕೇಳಿದ್ರು ಅಲ್ಲಿ? ಇಷ್ಟೇ ಕೇಳಿದ್ರೆ ಎಷ್ಟು ವರ್ಷ ಅಂತ ಇದ್ದೀವಿ? 2012 ಇದ್ದೀವಿ ಅಂದ್ರಿ. ಅಕ್ಕಪಕ್ಕದಲ್ಲಿ ಇದ್ದಾರೆ. ಅಕ್ಕಪಕ್ಕದಲ್ಲಿ ಇನ್ನೂ ಚೀರೆ ಹಾಕು ಸುತ್ತಳ ಕಟ್ಕೊಂಡು 4 ಸೀಟ್ ಹಾಕ್ಕೊಂಡಿದ್ದಾರೆ. ನಮಗೆ ಕೊಟ್ಟವರು ತಂಗಿ ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ, ಬಿಡಲ್ಲ. ಅದು ಪಂಚಾಯತಿಗೆ ನೀರು ನಮಗೆ ಹಾಕಿರೋದು ಅಂತಾರೆ ಅವರು. ಅವ್ರು ಲಪ್ಪರಿಗೆಲ್ಲ ಬಿಡ್ತಾ ಇದ್ದಾರೆ ಸುಂದರಿ ಹನ್ನೊಂದಿಯಲ್ಲಿ. ಈಗ ಸ್ವಲ್ಪ ನೆಮ್ಮದಿ ಇದೆ. ಇಷ್ಟು ದಿವಸ ಚಿಂತೆಯಲ್ಲೇ ಇದ್ದೆ, ಈಗ ಸ್ವಲ್ಪ ಶಾಂತಿಯಾಗಿದೆ. ಆದ್ರೆ ಇಲ್ಲಿ ಪಂಚಾಯತ್ನವರು ಇವರಿಗೆ ನೀರನ್ನು ಬಿಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಅದನ್ನು ಕೂಡ ಫಾಲೋಅಪ್ ಮಾಡ್ತೀವಿ. ಯಾಕೆ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಪಂಚಾಯತಿ ಅಧ್ಯಕ್ಷರವರು. ಆದಷ್ಟು ಬೇಗ ಇದು ಮೂಲಭೂತ ಸೌಕರ್ಯ, ಈ ರೀತಿಯಾಗಿ ಹಿಂಸೆ ಕೊಡುವಂಥದ್ದು ಖಂಡಿತವಾಗ್ಲೂ ಸರಿಯಲ್ಲ. ನಿಮ್ಮ ಪಂಚಾಯತ್ನ ಎದುರುಗಡೆ ಬಂದು ಮತ್ತು ಧರಣಿ ಕೂತ್ಕೊಡ್ಬೇಕಾಗುತ್ತೆ. ಕೋರ್ಟ್ ಇಂದ ಒಂದು ಆದೇಶ ಕೂಡ ಬರುತ್ತೆ ಅಂತ ಹೇಳಿದ್ರೆ ರೇಣುಕಾರ್ ಅವರ ಮನೆಯನ್ನು ನೆಲಸಮ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ. ಆದ್ರೆ ಇದು ರೇಣುಕಾರ್ ಅವರ ಮನೆ ಆಗಿರುವಂತದ್ದು ಅಲ್ಲ, ರಾಧಮ್ಮ ಮತ್ತು ಮುತ್ತುಸ್ವಾಮಿಯವರ ಮನೆ ಕೂಡ ಆಗಿರುವಂತದ್ದು. ಸೊ ಇದನ್ನೇ ಡೆಮೊಲಿಷ್ ಮಾಡಿರುವಂತದ್ದು. ಸೊ ನಮ್ಮ ಜೊತೆಗೆ ರೇಣುಕಾ ಅವರ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಅಂತ ಸರ್, ನಮ್ಮದು ಶಿವಾಜಿ. ನಾವು ಶಿವಾಜಿಯಲ್ಲಿ 5 ವರ್ಷ ಕೆಲಸ ಮಾಡಿ ಈಚೆ ಮನೆ ಖಾಲಿ ಮಾಡಿ ಸಮೇತ ಜಾಗ ಬಿಟ್ಟು ಸಮೇತ 5 ವರ್ಷ ಆಗಿದೆ. ಈಗ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸರ್. ಕೋರ್ಟ್ ಆದೇಶ ನನ್ನ ಮೇಲೆ ಯಾಕೆ ಮಾಡಿದ್ರು ಇವತ್ತಿನವರೆಗೂ ಈ ಕಾರಣನೇ ಗೊತ್ತಿಲ್ಲ. ಮನೆನೇ ಇಲ್ಲ. ನನಗೆ ಹೇಳ್ಬೇಕಾದ್ರೆ ನನಗೆ 6 ಅಡಿ 3 ಅಡಿ ಜಾಗ ಇಲ್ಲ, ಮನೆ ಎಲ್ಲಿ ಸರ್? ನನ್ನ ಹೆಸರು ಮೇಲೆ ಅಪ್ಪ ಅಮ್ಮನ ಮನೆಯನ್ನು ಡಮಲಿಷ್ ಮಾಡಿದಾರಲ್ಲ, ಅದೊಂದು ನನಗೆ ತುಂಬಾ ನೋವಾದ ಸಂಗತಿ. ಯಾಕಂದ್ರೆ ಅವರೊಂದು ಹೋಟೆಲಲ್ಲಿ ಕೆಲಸ ಮಾಡಿ ಎಂಜಲ್ ಗ್ಲಾಸ್ ತೊಳೆದು ಆ ಹಣದಿಂದ ಅವರು ಮನೆ ಮಾಡಿದ್ರು. ಕಷ್ಟ ಅನ್ನೋದು ನನಗೆ ಸಹ ಗೊತ್ತಿದೆ, ಅವರೊಟ್ಟಿಗೆ ನಾನು ಸಹ ಕೆಲಸ ಮಾಡಿದ್ದೀನಿ. ಆ ಥರ ಜೀವನ ಮಾಡಿಕೊಂಡು ಇಲ್ಲಿ ಬಂದು ಒಂದು ನೆಲೆಯಾಗಿ ನಿಲ್ಲುವಾಗ ಅದು ನೆಲಸಮ ಮಾಡಿದ್ರಲ್ಲ ಅಧಿಕಾರಿಗಳು. ಇಲ್ಲಿಯ MLA ರವರಿಗೆ ಭಗೀರಥಿ ಮುರುಳ್ಯ ಅವ್ರಿಗೆ ಏನಾದ್ರು ನೀವು ಮನವಿಯನ್ನು ಕೊಟ್ಟಿದ್ದೀರಾ? ಅವ್ರ ಹತ್ರ ಹೋಗಿ ಏನಾದ್ರು ಹೇಳಿದ್ದೀರಾ ಈ ರೀತಿಯಾಗಿ ಡೆಮೊಲಿಷ್ ಮಾಡಿದ್ದಾರೆ ಅಂತೇಳಿ? ಅವರ ಉತ್ತರ ಹೇಗಿತ್ತು ಅಂತ ಹೇಳಿ? ಸರ್, ಮನೆ ಡಮಲಿಷ್ ಆಗಿ ಮರು ದಿವಸಕ್ಕೆ ಫಸ್ಟ್ ಫೋನ್ ನಾವೇ ಮಾಡಿದ್ದು. 11 ಗಂಟೆ ಸಮಯಕ್ಕೆ ಫೋನ್ ಮಾಡುವಾಗ ಅವರು ತೆಗಿಲಿಲ್ಲ. ಅವರ PNO ಅಂತ ಅವರ ಫೋನ್ ತೆಗೆದ್ರು.
ಅವರು ಒಂದು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ರೆಸ್ಟ್ ಮಾಡ್ತಿದ್ದಾರೆ, ನೀವು ನಾಳೆ 10 ಗಂಟೆಗೆ ಬರ್ಬೋದಾ ಅಂತ ಹೇಳಿದರು. ಎಲ್ಲಿಗೆ? ಸುಳ್ಯಕ್ಕೆ. ನಾವು ಹೇಳಿದ್ವಿ, ಸರ್ ನಮಗೆ ಈಗ ಕಷ್ಟ ಆಗಿರೋದು, ನಾವು ಹೇಗೆ ಬರ್ಲಿಕ್ಕಾಯ್ತು, ಒಮ್ಮೆ ನೀವು ಬರ್ಬೋದಲ್ಲ ಅಂತ. ಅವರಿಗೆ ರೆಸ್ಟ್ ಬೇಕು, ಆಗೋದಿಲ್ಲ ಅಂತ ಅವರ ಪಿ ಹೇಳಿದ್ರು. ಮತ್ತೆ ಮರುದಿವಸ 10 ಗಂಟೆಗೆ ಫೋನ್ ಮಾಡಿದ್ರು, ಅದೆಲ್ಲ ಆಗೋದಿಲ್ಲ, ನೀವೇ ಬನ್ನಿ, ಅವರಿಗೆ ಬರ್ಲಿಕ್ಕೆ ಇವತ್ತು ಎಲ್ಲ ಉದಾಹರಣೆ ಎಲ್ಲ ಕಡಬದಲ್ಲಿ ಎಲ್ಲ ಶೌಚಾಲಯ ಉದ್ಘಾಟನೆ ಮಾಡ್ಲಿಕ್ಕುಂಟು, ಅಲ್ಲಿಗೆ ಹೋಗ್ಲಿಕ್ಕುಂಟು, ಬರ್ಲಿಕ್ಕಾಗಲ್ಲ ಅಂತ. ಇಂಥ ಶಾಸಕರು ನಮಗೆ ಬೇಕಾ? ನಾನು ಇವತ್ತು ಹೇಳ್ತೀನಿ, ಈಗ ಯಾರೋ ಒಬ್ರು ಹೇಳಿದ್ರು ಅಂತ, ಸಂದೇಶ್ ಬಿಲ್ಲ ಅವ್ರು ಹೇಳಿದ್ರು ಅಂತ ಅವರ ಮೇಲೆ ದೌರ್ಜನ್ಯ ಕೇಸ್ ಮಾಡ್ತಾರಲ್ಲ, ಇವತ್ತು ನಾನೇ ಹೇಳ್ತೀನಿ, ಅವ್ರಿಗೆ ಧಿಕ್ಕಾರ ಹಾಕಿ ಹೇಳ್ತೀನಿ, ಇಂಥ ಬಡವರ ದಲಿತದವರ ಮನೆಯನ್ನು ನೋಡಕ್ಕೆ ಬಂದ ಶಾಸಕರು ನಮಗೆ ಬೇಕಾ? ಬೇಡ. ನಮಗೆ ನಾವ್ಯಾಕೆ ಇವರನ್ನು ಓಟ್ ಹಾಕಿ ಗೆಲ್ಸಿದ್ದು? ನಮ್ಮ ಒಂದು ಕಷ್ಟ ಸುಖಕ್ಕೆ ದಲಿತರಿಗೆ ಆಗಿ ಹೋಗಿ ಬರ್ತಾರೆ ಅಂತ ನಾವು ಇವರನ್ನು ಜಯಗಳಿಸಿದ್ದು. ಇವ್ರು ಇದುವರೆಗೆ 1 ವರ್ಷ 2 ತಿಂಗಳಾಯ್ತು, ಇವಾಗ 3ನೇ ತಿಂಗಳು ಆಗ್ತಾ ಬಂತು, ಇದುವರೆಗೆ ಇವರನ್ನು ಬಂದು ನೋಡ್ಲಿಲ್ಲ ಅಂದ್ಮೇಲೆ, ನನ್ನ ಅಪ್ಪ ಅಮ್ಮನ ನೋಡ್ಲಿಲ್ಲ ಅಂದ್ಮೇಲೆ ಇವ್ರು ಯಾಕೆ ನಮ್ಮ ಜಾಗದಕ್ಕೆ ನಮ್ಮ ತಾಲೂಕಿಗೆ ಒಂದು ಶಾಸಕರಾಗಿ ಇರ್ಬೇಕು? ಇಂಥವ್ರು ಬೇಡ. ಇವತ್ತು ಬಂತು ಇವರಿಗೆ ಬಿಜೆಪಿ, ಇವತ್ತು ಬಂತು ಇವರಿಗೆ ಕಾಂಗ್ರೆಸ್, ಇನ್ನೊಂದು ಬಂತು ಅಂತೇಳಿ. ಅವತ್ತು ಈ ಮನೆ ಬಡವರ ಮನೆಗೆ ಹೊಡೆದು ನಮ್ಮ ಅಪ್ಪ ಅಮ್ಮನ ಮನೆ ಹಾಳು ಮಾಡುವಾಗ ಯಾರು ಸಹ ಸರ್ಕಾರದವರು ಬರಲಿಲ್ಲ. ಬಿಜೆಪಿ ಬರಲಿಲ್ಲ, ಕಾಂಗ್ರೆಸ್ ಬಂದಿಲ್ಲ, ಮತ್ತೊಂದು ಪಕ್ಷದವರು ಬರಲಿಲ್ಲ. ನಾವು 1 ವರ್ಷ 2 ತಿಂಗಳು ಮಳೆ ನೀರು ಗಾಳಿ ಇಲ್ಲದೆ ಒಟ್ರಾಸಿ ಇಲ್ಲಿ ಮಲಗಿಕೊಂಡಿದ್ದು ನನ್ನ ತಂದೆ ತಾಯಿ. ಕೇಳಲಿಕ್ಕೆ ಅವತ್ತು ಯಾರು ಬರಲಿಲ್ಲ. ಇವತ್ತೇ ಯಾಕೆ ಇವಾಗ ಒಬ್ಬೊಂದು ಶ್ರದ್ಧಾಂಜಲಿ ಹಾಕುವಾಗ ಅವರಿಗೆ ಬೇಗ ಬೆಂಕಿ ಆಗಿದ್ದು, ಇವತ್ತಿವರಿಗೆ ಸ್ವಲ್ಪ ಉರಿ ಬಂತ? ನನ್ನ ಅಪ್ಪನ ಅವರಿಗೆ ಕಣ್ಣಿ ಕಾಣ್ಲಿಲ್ವಾ ಸರ್? ಏನಾದ್ರೂ ಮನೆ ಡೆಮಾಲಿಷ್ ಮಾಡುವಂತ ಸಮಯದಲ್ಲಿ ಏನಾದ್ರೂ ಹಿಂಸೆಯನ್ನು ಕೊಟ್ಟಿದ್ದಾರಾ? ಸರ್ ಅದು ಹೇಳಲಿಕ್ಕಿಲ್ಲ, ಅದೊಂದು ವಿಡಿಯೋ ನಿಮಗೆ ಸಿಗ್ಬೋದು, ಒಮ್ಮೆ ನೋಡಿ. ನಾನು ಅವರ ಹೆಸರು ಹೇಳ್ತೀನಿ, ಇವತ್ತು ಬಹಿರಂಗವಾಗಿಬಿಡಲಿ, ಯಾಕಂದರೆ ಅದು ನಮಗೆ ಆಗಿದ್ದು ನೋವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮಗೆ ಕೊರಗು ಜಾಸ್ತಿ. ಅವರ ನವೀನ್ ಭಂಡಾರಿ ಅಂತ, ಅವರು ಯಾವ ಒಂದು ಹುದ್ದೆಯಲ್ಲಿ ಇದ್ದಾರಂತ ಗೊತ್ತಿಲ್ಲ, ಅವರನ್ನು ಕಾಲನ್ನು ಹಿಡಿದು ಬೇಡಿದೆ ನಾನು, ಸರ್ ಒಮ್ಮೆ ನನ್ನ ಆಧಾರ್ ಕಾರ್ಡ್ ನೋಡಿ, ನನ್ನ ಅಡ್ರೆಸ್ ಇದಲ್ಲ, ನನಗೊಂದು ಅವಕಾಶ ಮಾಡಿಕೊಡಿ, ಫೋನ್ ಮಾಡ್ತೀನಿ, ಜಯಂತನವರಿಗೆ ಫೋನ್ ಮಾಡ್ತೀನಿ, 1 ಗಂಟೆ ಅವಕಾಶ ಕೊಡಿದ್ರೆ ಕಾಲನ್ನು ಬೀಳುವಾಗ ಇದೇ ಜಾಗದಿಂದ ನಾಯಿ ಹಾಗೆ ಇಲ್ಲಿವರೆಗೆ ಇಲ್ಲಿಂದ ಅಲ್ಲಿವರೆಗೆ ಎಳ್ಕೊಂಡು ಹೋಗಿದ್ದಾರೆ. ಬಿಡ್ಲೇ ಇಲ್ಲ, ಕಾಲು ಸಮೇತ ಹಿಡ್ಕೊಂಡಿದ್ದೀನಿ, ನಾನು ಹೀಗೆ ಕೈ ಹಿಡ್ತಿದ್ದೀನಿ, ಹೀಗೆ ದರ ದರ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಅವ್ರು ಎಷ್ಟು ಕೋರಿಗಳಾದ್ರೆ, ಅವ್ರಿಗೆ ಎಷ್ಟು ಒಂದು ಬಿಸಿ ಬಿಸಿ ಗರಿ ನೋಟು ಸಿಕ್ಕಿರುವುದು ಈ ಜಾಗದ ಮೇಲೆ ಅವರಿಗೆ. ಇವತ್ತು ಯಾರ ಮನೆ ಹೊಡೆದಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಹೆಸರು ಹೇಳಿಕ್ಕೆ ನಾಚಿಕೆ ಆಗ್ತುಂಟು. ಮೊನ್ನೆ ಅದೇ AC ಕಚೇರಿ ಮುಂದೆ ಇಲ್ಲಿ ಬಂದು ಎಷ್ಟು ವರ್ಷ ಆಗಿದೆ? ಹಾಗಾದ್ರೆ ಸರ್ಕಾರಕ್ಕೆ ಕಣ್ಣಿಲ್ವಾ? ಸರ್ಕಾರಕ್ಕೆ ಈಗ ನ್ಯಾಯಾಲಯದಕ್ಕಾದ್ರೂ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಪಂಚಾಯತಿಲಿ ಯಾರಿಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದಾರ? ಯಾರು ವಾಸವಾಗಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ? ಒಂದೇ ಒಂದು ಕಾರಣ, ಬರೀ ಶ್ರದ್ಧಾ. ಅವರು ಸಾಯಲಿಲ್ಲ, ಒಂದೇ ಒಂದು ಶ್ರದ್ಧಾಂಜಲಿ ಅಂತ ಹಾಕುವಾಗ ಅವ್ರಿಗೆ ಅಷ್ಟು ಬಿಸಿ ಆಗಿದೆ. ನನ್ನ ತಂದೆಯನ್ನು ಆ ಥರ ಕಾಲಲ್ಲಿ ಇದು ಮಾಡುವಾಗ, ನನ್ನ ಸಮೇತ ಕಾಲಲ್ಲಿ ಎಳೆದುಕೊಂಡು ಹೋಗುವಾಗ ಅವರಿಗೆ ಇವತ್ತಿಗೆ ಸಾಧಾರಣ 1 ವರ್ಷ 3 ತಿಂಗಳು ಹತ್ತತ್ರ ಆಯ್ತು, ಇದುವರೆಗೆ ನಮ್ಮನ್ನು ನೋಡ್ಲಿಕ್ಕೂ ಬಂದಿಲ್ಲ, ನೋಡ್ಲೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಭಾಗೀರಥಿ ಮೋಳಿ ಅವರು ಹೇಗಿದ್ದಾರೆ ನಮಗೆ ಗೊತ್ತೇ ಇಲ್ಲ. ಈಗ ಫೋಟೋದಲ್ಲಿ ನೋಡೇ ನಾವು ತಿಳ್ಕೋಬೇಕು ನಮ್ಮ ದಲಿತರು ಇವರೇನಾ ಅಂತೇಳಿ. ನಮ್ಮ ಮನೆಗೆ ಬಂದ್ರಲ್ಲ ಸ್ವಾಮಿ ಗೊತ್ತಾಗೋದು, ಓಟಿಗೆ ಅವರ ಪಕ್ಷದ ಯಾರನ್ನ ಬರ್ತಾರೆ, ಅವರ ಒಂದು ಕಾರ್ಯಕರ್ತರು ಯಾರನ್ನ ಬರ್ತಾರೆ, ಅವರೇ ಬರಲಿಲ್ಲ. ಆದರೆ 1 ವರ್ಷ 2 ತಿಂಗಳಿಂದನೂ ಇವರನ್ನು ನೋಡ್ದಿದ್ಮೇಲೆ ನಾನು ಇವಾಗ ಹೇಳಿದೆ, ಒಬ್ಬರು ಸಂದೇಶ ಬಿಲ್ಲದವ್ರ ಮೇಲೆ ಈಗ ಕ್ರಮ ತಗೊಂಡ್ರೆ ಅದು ಎಷ್ಟು ಮಟ್ಟಿಗೆ ನ್ಯಾಯ? ಬಡವರಿಗೆ ಇಷ್ಟು ಅನ್ಯಾಯ ಆಗಿದ್ದಿಲ್ಲ, ಒಂದು ದಿನ ತಿರುಗಿದ್ ನೋಡಿದ್ರಂತ ಶಾಸಕರು ಮಾಡಿದ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹಾಕಿದಾರೆ. ಅದು ಅದರಲ್ಲಿ ಇವರಿಗೆ ಆಗಿ ಶಿಕ್ಷೆಯನ್ನು ಅವರು ಮಾಡಿದ ಸರಿನಾ? ಹಾಗಾದ್ರೆ ಅವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕು ಶಾಸಕರಿಗೆ? AC ಕಚೇರಿ ಮುಂದೆ ಹೋಗಿ ಕೂತಿದ್ವಲ್ಲ, ಅವತ್ತು ಬರ್ಬೋದಿತ್ತಲ್ಲ. ಇವರೊಂದು ಒಳ್ಳೆ ಮರ್ಯಾದೆ ಘನತೆ ಇದ್ದಿದ್ರೆ ಅವ್ರಿಗೆ ಅದು ಆ ಸೀಟಿಗೆ ಅವ್ರಿಗೆ ವ್ಯಾಲ್ಯೂ ಇಲ್ಲ, ಮತ್ತೆ ಯಾಕೆ ಆ ಸೀಟಲ್ಲಿ ಕೂತಿದ್ದಾರೆ? ನಮಗೆ ಕೊಡ್ಲಿ ಆಗ ಆ ಥರ ಚೇರಲ್ಲಿ ನಾವು ಬಡವ್ರನ್ನ ಸಾಕ್ತೇವೆ, ಅವರ ಮನೆ ಕುಂದು ಕೊಡ್ತೀವಿ, ನಾವು ಕೇಳ್ತೀವಿ, ಮನೆಗೆ ಹೋಗಿ ಕೇಳ್ತೀವಿ ಸರ್. ನಾವು ಸುಮ್ಮನೆ ಹೆಸರು ಮಾಡ್ಲಿಕ್ಕೆ ಹೋಗಿ ಕೂರ್ಬಾರ್ದು ಆ ಸೀಟಿಗೆ ಗೌರವ ಕೊಟ್ಟು ಕೂರ್ಬೇಕು, ಸೀಟನ್ನು ಕೊಚ್ಚೆ ಮಾಡಿ ಕೂರ್ಬಾರ್ದು. ಇವರು ಇಂಥ ಬಡವ್ರನ್ನ ಅವ್ರು ನೋಡ್ಲಿಕ್ಕೆ ಬರ್ಲಿಲ್ಲ, ಮತ್ತೆ ಯಾಕೆ ನಮಗೆ ಇಂಥ ಶಾಸಕರು? ನಮಗೆ ಬೇಕಾಗಿಲ್ಲ ನಮಗೆ ಇಂಥ ಶಾಸಕರು. ಆ ಮನೆಯನ್ನು ಹೊಡೆದಾಕಿದ್ರು, ನಂತರದಲ್ಲಿ ಇವರಿಗೆ ಬದುಕಬೇಕು, ಜೀವನ ಮಾಡಬೇಕು, ಮಲಗಬೇಕು. ಸೊ ಅದಕ್ಕೋಸ್ಕರ ಈ ಮನೆಯನ್ನು ಕಟ್ಟೋಕೆ ಕೂಡ ರೆಡಿ ಮಾಡ್ತಾರೆ. ಸೊ ಇಷ್ಟು ಆದ ನಂತರ ಒಂದು ಪಂಚಾಂಗ ಆಗಿರುತ್ತೆ, ಅಷ್ಟರ ಸಮಯದಲ್ಲಿ VA ಬಂದು ಇವರಿಗೆ ಹೊಡೆದು ಬಡ್ದು ದೌರ್ಜನ್ಯ ಮಾಡಿ ಅವರ ಮೇಲೇನೆ ಕೇಸ್ ಹಾಕಿದ್ದಾರೆ, ಬಟ್ಟೆ ಎಲ್ಲ ಹರಿದು. ನಂತರ ಇವರು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ನಂತರದಲ್ಲಿ ಕೇಸ್ ಕೊಟ್ಟರು ಅದು ಕೇಸ್ ವಜಾ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತ ಏನು VA ಅವರು ಹೊಡೆದಿದ್ರ ಹೇಗೆ ಸರ್ ನಿಮಗೆ? ಈಗ ತಾನೇ ತಹಸೀಲ್ದಾರ್ ಮನೆಯೆಲ್ಲ ಕಡೆಗೆ 1 ವಾರ ಆಯಿತು, 20 ದಿವಸ ಮೇಲೆ ಆಯಿತು. ನೀನು ಮತ್ತೆ ಎಷ್ಟು ಲಕ್ಷ ದುಡ್ಡು ಇಟ್ಟಿದ್ಯಾ? ನಿಮ್ಮ ಹರಿಜನ ಬಿಟ್ಟಿಲ್ಲ ನೀನು ಇನ್ನೂ. ಹಾಂ, ಇನ್ನೂ ಬಿಟ್ಟಿಲ್ಲ. ಎಷ್ಟು ಕೋಟಿ ಇಟ್ಟಿದ್ಯಾ ಮನೆಯಲ್ಲಿ? ಯಾರು ಕಟ್ಟಕ್ಕೆ ಕೇಳಿದ್ರು? ಯಾರೆಲ್ಲ ಸೇರಿ ಕಟ್ಟಲಿಕ್ಕೆ ಮಾಡ್ಯಾರ ಸರ್, ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ಯಾರು ಕಟ್ಟಕ್ಕೆ ಹೇಳಿದ್ರು? ಎಲ್ಲ ಕೇಳಿ ಸರ್, ಇಲ್ಲ ನೀರು ಬಿಡೋಕ್ಕೆ, ನೀರು ಬಿಟ್ಟರೆ ಕಾಲಲ್ಲೇ ಹೊತ್ತು ದುಡಿ ಬಿಟ್ಟಾಗಲಾಗೆ
ಹಂಗೆ ಹಿಡಿಯುವಾಗ ನಾನು ಕೆಳಗೆ ಬಿಟ್ಟೆ, ನನ್ನ ಪಟ್ಟೆಲ್ಲ ಹರಿದು ಚಟ್ಟೆಲ್ಲ ಕೈ ಹಿಂಗೆ ಇಲ್ಲೇ ಉಂಟು. ಸೀದಾ ಇಲ್ಲಿ ಹೋದರೆ ಇಲ್ಲಿ ಆಗಲ್ಲ, ಇನ್ನು ಮುಂಚೆ ಬೇರೆ ಆಪ್ರೇಷನ್ ಆದವನು, ಹೊತ್ಬಿಟ್ಟ ಇದೆ ಇಲ್ಲಿ. ಕೆಳಗೆ ಬಿಟ್ಟು ಬಿಟ್ಟು ತಕ್ಷಣ ನನ್ನ ಮಗಳೆಲ್ಲ ಓಡಿ ಬಂದರು. ಅಲ್ಲಿ ಬಿದ್ದಿದೆ. ಮತ್ತು ಇಲ್ಲಿ ಕಳಿಸಿ ಪುತ್ತೂರು ಇಲ್ಲ ಬೆಳ್ತಂಗಡಿ ಆಸ್ಪತ್ರೆ, ಇಲ್ಲಿ ಡಾಕ್ಟ್ರ್ ಇಲ್ಲ ಅಂದರೆ ಕಳಿಸಿಕೊಟ್ರು. ಅಲ್ಲಿ ಒಂದು ವಾರ ಇತ್ತು, ಎಲ್ಲ ಚಿಕಿತ್ಸೆ ಎಲ್ಲ ಕೊಟ್ಟರು. FIR ಎಲ್ಲ ಪೊಲೀಸರೆಲ್ಲ ಬಂದೆಲ್ಲ ಹೇಳಿ ಎಲ್ಲ ವಿಷಯ ಎಲ್ಲ ಹೇಳಿದೆ, ಹಿಂಗೆ ಆಯಿತು ಅಂತೇಳಿ. FIR ಸಮೇತ ಮಾಡಿದರು. ಅವನು FIR ಸಮೇತ ಮಾಡಿ ಅವನು ಏನು ಮಾಡಿಲ್ಲ. ನಾನು ಆಸ್ಪತ್ರೆಲಿರುವಾಗಲೇ ನನಗೆ ಅರೆಸ್ಟ್ ಮಾಡಲಿಕ್ಕೆ ರೆಡಿ ಮಾಡಿಬಿಟ್ರು. ಆಮೇಲೆ ಲಾಯರಲ್ಲೇ ಇಟ್ಟು ನಾನು ಜಾಮೀನು ಮಾಡಿಕೊಂಡು ಹೊರಗೆ ಬಂದೆ. ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ? ನನ್ನ ಮೇಲೆ ಕೆಲಸ ಹಾಕಿಬಿಟ್ರು. ಜಾಮೀನು ಮಾಡಿಕೊಂಡು ಹೊರಗೆ ಬಂದೆ. ಇವತ್ತು 1 ವರ್ಷ 2 ತಿಂಗಳಾಯಿತು. ನಾಳೆ 22ಗೆ ಮತ್ತೆ ಕೋರ್ಟ್ ಇದೆ. ತಿಂಗಳ ಓಡಾಡಬೇಕು ಕೋರ್ಟಿಗೆ. ವಕೀಲ ಅಲ್ಲಿ ಸತೀಶ್ ಅಂದೇಳಿ ಒಬ್ಬರು ಇದ್ದಾರೆ, ಸುಳ್ಯದವರು. ನಾನು ಅಲ್ಲಿ ನಿಮ್ಮ ಮೀಟಿಂಗ್ ದಿವಸ ಬಂದಿದ್ರಲ್ಲಿ ನೋಡೋಕ್ಕೆ. ಅವರು ಸ್ವಲ್ಪ ದಯ ಮಾಡ್ತಾ ಇದ್ದಾರೆ. ಇಲ್ಲ ಅಂಥದ್ದೇನು ತಗೊಂಡಿಲ್ಲ ಪಾಪ, ಹರಿಬುಕಾರ ಮಾಡ್ತಾರೆ. ಸೊ ನೋಡಿ ಅಂತ ಹೇಳಿದ್ರೆ ದಲಿತರ ಮೇಲೆ ದೌರ್ಜನ್ಯ ಮಾಡಿದೆ. ಅದೇ ನಾನು ಮೊನ್ನೆ ಹೇಳಿರುವಂಥದ್ದು, ದಲಿತರು ಬಂದು ಆ ಸಂದೇಶ ಬಂದು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಯಾರು UT ಖಾದರ್ ಅವರ ನೇತೃತ್ವದಲ್ಲಿ ನಡೆದಂಥ ಕ್ರಿಕೆಟ್ ಆಡೋಕೆ ಬಂದಿದ್ದಾರೆ. ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ, ಇಲ್ಲಿ ಒಂದು ಕ್ರಿಕೆಟ್ ಆಡಿ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ನಾನು ಹೇಳಿರುವಂಥದ್ದು. ಇದನ್ನು ಡೆಮೊಲಿಷ್ ಮಾಡಿದ್ದಾರೆ. ಎಲ್ಲಿದೆ ದಲಿತ ಸಂಘಟನೆ? ಹಾಗಾದ್ರೆ ಯಾತಕ್ಕೋಸ್ಕರ ದಲಿತ ಸಂಘಟನೆ ಅನ್ನುವಂಥದ್ದು ಇರುವಂಥದ್ದು? ದೊಡ್ಡವರ ಪರವಾಗಿ ಪ್ರಚಾರ ಸಿಕ್ಕಿದ್ರೆ ಮಾತ್ರ ನಿಮ್ದು ದಲಿತ ಸಂಘಟನೆಯ? ಓದಿದ್ದಾರೆ, ಬಟ್ಟೆಯನ್ನು ಹರಿದಿದ್ದಾರೆ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಕೂಡ ಆಗಿದ್ದಾರೆ, FIR ಕೂಡ ದಾಖಲಾಗಿದೆ. ಇವರ ಮೇಲೇನೆ ಮತ್ತೊಂದು ಕೇಸನ್ನು ಮಾಡ್ತಾರೆ. ನೀರನ್ನು ಕೂಡ ಇವರು ಮಳೆ ನೀರನ್ನು ಕುಡಿದಿದ್ದಾರೆ, ನೀರಿಲ್ಲದೆ. ಅದು ಅಲ್ಲದೆ ಕೋರ್ಟಿಗೆ ಸಮೇತ ಹೋಗ್ಬೇಕು, ಆ ಕೇಸ್ ಹಾಕಿದ್ದಾರೆ. ನಿರಂತರವಾಗಿ ತಿಂಗಳ ಕೇಸಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗ್ಬೇಕಂತ ಹೇಳಿದ್ರೆ ಯಾವ ರೀತಿಯ ದೌರ್ಜನ್ಯ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಯೋಚನೆ ಮಾಡಿ. ಅದು ದಲಿತ ರಿಸರ್ವೇಶನ್ ಕೋಟಾ ಇದ್ದಂತಹ ಜಾಗದಲ್ಲೇ ಸುಳ್ಯ MLA ಭಗೀರಥಿ ಮುರಳ್ಯರವರೇ, ನಿಮ್ಗೆ ಹಾಕಿದ ಪೋಸ್ಟಿಗೆ ನಿಮ್ಗೆ ಬೇಸರ ಆಗುತ್ತೆ. ದಲಿತರ ಮೇಲೆ ದೌರ್ಜನ್ಯ ನಡೆದಾಗ ನೀವು ಎಲ್ಲಿದ್ದೀರಾ? ಹಾಗಾದ್ರೆ ಜನರು ನೀವು ಬದುಕಿದ್ದು ಸತ್ತಾಗೆ ಅಂತೇಳಿ ಹೇಳುವುದ್ರಲ್ಲಿ ತಪ್ಪಿದೆಯಾ? ಸತೀಶ್ ಕುಂಪಳರವರೇ, ಭಗೀರಥಿ ಮುರುಳ್ಯಗೆ ಶೊಕಾಸ್ ನೋಟಿಸ್ ಅನ್ನು ಕೊಡಿ. ಒಂದು ವೇಳೆ ನೀವು ಕರ್ತವ್ಯ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕರ್ನಾಟಕದ BJPಗೆ ಮುಜುಗರ ಪಡುವಂತ ವಿಷಯ. ಯಾರೋ ಒಬ್ಬ ಪುತ್ತೂರಿನ MLA ಬಂದು ಇವರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿದ್ರೆ ನೀವು ಇರುವುದಾದರೂ ಯಾಕೆ ಭಗೀರಥಿ ಮುರುಳ್ಯರವರೇ? ಅಂದ್ರೆ ಶ್ರದ್ಧೆಯೇ ಇಲ್ಲ ಅಂತೇಳಿ ನಿಮ್ಗೆ ಅರ್ಥ ಆದ್ರದ್ದು. ಶ್ರದ್ಧೆಯೇ ಇಲ್ಲ. ಇದರಲ್ಲೇ ಇವರೀಗ ಸ್ಥಾನವನ್ನು ಕೂಡ ಮಾಡ್ತಾ ಇದ್ದಾರೆ ರೀ. ಇದರಲ್ಲೇ ನೀರಿದೆ, ಇದರಲ್ಲೇ ಬಿಸಿ ಮಾಡುವಂಥದ್ದು ಹೊಟ್ಟೆ ಆಗಿದೆ. ಅದನ್ನೇ ಡೆಮೊಲಿಷ್ ಮಾಡುವಾಗ ನಜ್ಜುಗುಜ್ಜು ಮಾಡಿದ್ದಾರೆ, ಇದರಲ್ಲೇ ಸ್ಥಾನವನ್ನು ಮಾಡ್ತಾ ಇದ್ದಾರೆ. ನಾಚಿಕೆ ಆಗುತ್ತೆ ನಮ್ಗೆ. ದಲಿತರಿಗೆ ದೌರ್ಜನ್ಯ ನಡೆದಾಗ ದಲಿತ ಶಾಸಕಿ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ ಇರ್ಬೇಕು? ಇವರು ರಾಜೀನಾಮೆ ಕೊಡ್ಬೇಕಾ ಬೇಡವಾ? ಭಗೀರಥಿ ಮುರುಳ್ಯರವರೇ, ನೀವು ಇವರು ಹೇಳಿದಾಗ ನಮ್ಮ ಮನೆಯನ್ನು ಡೆಮೊಲಿಷ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ನೀವು ಹೇಳಿದ್ರಂತೆ ನಮಗೆ ಟಾಯ್ಲೆಟ್ ಉದ್ಘಾಟನೆಗೆ ಹೋಗ್ಲಿಕ್ಕೆ ಇದೆ ಅಂತೇಳಿ. ಭಗೀರಥಿ ಮುರುಳ್ಯರವರೇ, ಬನ್ನಿ ನೋಡಿ, ಇದು ಇವರಿಗೊಂದು ಟಾಯ್ಲೆಟ್ ಅನ್ನು ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಒಂದು ಟಾಯ್ಲೆಟ್ ಅನ್ನಾದ್ರೂ ಕಟ್ಟಿ ಈ ಟಾಯ್ಲೆಟ್ ಅನ್ನು ಬಂದು ಉದ್ಘಾಟನೆ ಮಾಡಿ ನೋಡಿ. ಇದಕ್ಕೆ ಬಾಗಿಲಿಲ್ಲ, ಏನಿಲ್ಲ, ನೀರು ಎಲ್ಲಿಂದಲೂ ತಂದು ಇವರು ಇದರಲ್ಲೇ ಇವರು ಮಲ ಮೂತ್ರ ಮತ್ತೊಂದು ಮಗದೊಂದು ಮಾಡಬೇಕು. ಏನ್ರಿ ಈ ರೀತಿಯಾಗಿ ಒಬ್ಬರಿಗೆ ದೌರ್ಜನ್ಯ ಕೊಡಬೇಕಾರೆ? ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ದಲಿತರ ಸಂಘಟನೆ ಇದೆ. ಥೂ, ನಿಮ್ಗಳಿಗೆ ಯಾವ ಪದದಲ್ಲಿ ಮಾತಾಡಬೇಕು ಅಂತೇಳಿ ನಂಗೆ ಅರ್ಥ ಆಗ್ತಿಲ್ಲ. ಬನ್ನಿ ಭಗೀರಥಿ ಮುರುಳ್ಯರವರೇ, ಇದನ್ನು ಉದ್ಘಾಟನೆ ಮಾಡಿ. ಇವರ ಡೆಮೊಲಿಷ್ ಮಾಡಿದಂತ ಸಮಯದಲ್ಲಿ ಯಾವುದೋ ಒಂದು ಟಾಯ್ಲೆಟ್ ಅನ್ನು ಉದ್ಘಾಟನೆ ಮಾಡೋಕೆ ಹೋಗಿದ್ದೀರಲ್ವಾ, ಇವರಿಗೆ ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ಅನ್ನು ಕಟ್ಟಿ ಇವರ ಟಾಯ್ಲೆಟ್ ಅನ್ನು ಉದ್ಘಾಟನೆ ಮಾಡಿ ದಲಿತ MLA ರಿಸರ್ವೇಶನ್ ಕೋಟದಲ್ಲಿ ಕೊಟ್ಟದ್ದಕ್ಕೆ ಸಾರ್ಥಕ ಅನ್ನುವಂಥ ವಿಚಾರದಲ್ಲಿ ಅಟ್ಲೀಸ್ಟ್ ಮಾಡಿ. ಯಾವ ರೀತಿಯಾಗಿ ನಮ್ಮ ವ್ಯವಸ್ಥೆ ಇದೆಯಾ ಅಂತ ಹೇಳಿ. ಮೋದಿ ಅವರು ಆ ದಲಿತ ರಿಸರ್ವೇಶನ್ ಅನ್ನು ಇವತ್ತಿಗೂ ಕೂಡ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾರಣ ಅವರಿಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಬಾರ್ದು. ಅದು ಸುಳ್ಯ ತಾಲೂಕಿಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಸುಳ್ಯದಲ್ಲಿ ಜಾಸ್ತಿ ದಲಿತರು ಇದ್ದಾರೆ ಅಂತ ಹೇಳಿ.
ಅದು ದಲಿತೆಯಾಗಿ ಒಬ್ರು ಚೀ ಚಿ 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 ಈ ರೀತಿಯಾಗಿ ಖಂಡಿತವಾಗ್ಲೂ ಒಂದು ಪರಿಸ್ಥಿತಿ ಎಮ್ ಎಲ್ ಎದ್ದು ಬರಬಾರ್ದು. ಈ ರೀತಿಯಾಗಿ ಎಮ್ ಎಲ್ ಎ ಕೂಡ ಯಾರು ಆಯ್ಕೆನೂ ಆಗ್ಬಾರ್ದು ರೀ. ಸೊ ನೋಡಿ, ರಾಧಮ್ಮ ದಂಪತಿಯವರ ಮನೆ ಏನು ಆ ಸೈಡ್ ಇದೆ, ಅದರ ಪಕ್ಕದಲ್ಲೇ ಮತ್ತೊಂದು ಮನೆ ಇದೆ, ಸರೋಜರವರ ಮನೆ. ಈ ಸರೋಜರವರು ನೋಡಿ, ನನ್ಗೆ ಈ ರಟ್ಟನ್ನು ಕಟ್ಟಿ ನೋಡಿ, ಈ ರಟ್ಟು ಯಾವುದೋ ಏನು ಬ್ಯಾನರ್ ಹಾಕ್ತಾರಲ್ವಾ ಪಾಪ, ಆ ರಟ್ಟನ್ನು ಕಟ್ಟಿ ಯಾವುದೋ ಸೀರೆಯನ್ನೆಲ್ಲ ಹಾಕಿ, ನಂತರ ತಗಡ್ ಶೀಟ್, ಅದಲ್ಲದೆ ಇದು ನೋಡಿ, ಇದು ಇವರ ಮನೆಗೆ ಬಾಗಿಲೇ ಸೀರೆ ರೀ. ಅವ್ರು ಇಲ್ಲು ಲೆಜ್ಜಿ ಒಬ್ಬ ಒಂದು ಸಂಚಾಲ ಅಂಚಿನಲ್ಲಿ ಇದ್ದಿ ಏನು ಮೂಲು ಪುಟ್ಟದು ಬಲ ಹತ್ತನೇ ಮೂಲೆ ಹುಟ್ಟುದು ಬಲತ್ತಿನೇ ಮೂಲ ಮೂಲೆ ಇಂಚೆನೆ ಉಲ್ಲಾರ ಎಂಚನೆ ಕೊಡ್ತೀಯಪ್ಪನ ಏನು ಕೊಡ್ತೇವೆ ಕಂಡ ಮುರಾಂಟಿ ಇರುವೆ ಒಂದು ತಿಂಗಳು ಅವನ ತೆಲ್ಲೆ ಮೂಲೆ ಎತ್ತರ ನೆಟ್ಟೆ ಇಡ್ದಾದ ಬೇಲೆ ಅನ್ಪುನು ಏನು ತೋಟದ ಇಂಚ ಬೇಲೆ ಬೋಪುನ ಕಂಡನೆ ಬೇಲೆ ಗಡಪುರಿ ಚಕ್ಲೆ ಹುಷಾರಿದ್ದಾನೆ ಏನು ಬರ್ತೆ ಬೇಲೆ ಇತ್ತೆ ನುಪ್ಪು ಮತ್ತೆ ಇಂಚ ತೊಂದರೆ ಇಜ್ಜ ತೊಂದರೆ ಜಿಮುರಾಣಿ ಅಕ್ಕೆಂಗೆ ಕಾರಿ ಕೊಡ್ತೀವಿ ಇನ್ನು ಅಂದೆ ಗೌರ್ಮೆಂಟ್ ದಾರಿ ಮತ್ತೆ ತಿಕ್ಕುಜೆ ఇది కారు మందాలెజ్జೆ ಕಾಡ್ಲೆಜ್ಜೆ ಹೌದಾನೆ ಖಾಲಿ ಓಟುದು ಮಾಂದ್ರೆಪ್ಪುನ ಓಟುದ ಮಾತ್ರ ಎಪ್ಪುನ ಓಟು ಮಾಂದ್ರೋರಲೆ ಬೆರಾತೆ ಅಂದೆ ಇರ್ ಮೂಲೆ ಎತ್ತಿನಾರತೆ ಹೌದಾನೆ ರೇಷನ್ ಕಾರ್ಡ್ ಮಲ್ದಿ ಜರ್ಮಲ್ಲ ದಾದ ಬಂದ್ಪೇರು ಬಂದ್ಪರ ಕೊನಾಗ ಆಲ್ಪನ ಬಂದ್ಪೇರು ಎನ್ನಿ ಬಲ್ಲೆ ಎಲ್ಲ ಅಲ್ಲೆಲ್ಲ ಬೆರಾತೆ ಏರ್ ಬಂದ್ಪೇನಿ ಅಲ್ಲೆ ನೆಲ್ಲೆಡಿ ಹೋನ ಪಂಚಾಯತಿಡ ದಾದಗೆ ದಾ ತೊಂದರೆ ದಾದಾಗೆತ್ತೆ ತೊಂದರೆ ಆಯ್ತದ ಗೊತ್ತಿಜ್ಜ ನೆಂಕ ಏನ ಗೊತ್ತಿಜ್ಜಿ ಅಂತೆ ಕಲ್ಪನಲ್ಲ ಇಂದಿಗೆ ಅಲ್ಲಿ ಬುದ್ಧ ಆಯ್ತವ ನಂಗೆ ಗೊತ್ತಾಗ್ಲಿ ಎಟ್ಟು ಮೀಪು ನೀರು ಬಿಸಿ ಮಾಡಿ ಇಲ್ಲೇ ಅವರು ಮಲಗೋದಂತೆ. ಓ ಮೈ ಗಾಡ್, ಏನ್ರಿ ಇದು, ದಲಿತರ ಮೇಲೆ ಎಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದೀರಾ, ತೂ ನಿಮ್ಮ ಮುಖಕ್ಕೆ. ಇವ್ರಿಗೆ ಟಾಯ್ಲೆಟ್ ಕೂಡ ಇಲ್ಲ ರೀ, ಟಾಯ್ಲೆಟ್ ಕೂಡ ಇಲ್ಲ. ಅಲ್ಲ, ನಾನು ಹೇಳುವಂಥದ್ದು ಈ ಭಾಗೀರಥಿ ಮುರುಳಿಯರ್ ಅವರಿಗೆ ರಿಸೈನ್ ಕೊಟ್ಟು ಹೋಗೋಕ್ಕಾಗೋದಿಲ್ವಾ? ನಿಮ್ಗೆ ಶ್ರದ್ಧಾಂಜಲಿ ಅಂತೇಳಿ ಬರ್ದಾಗ ಬೇಸರ ಆಗುತ್ತೆ ಅಲ್ಲ, ಇವರ ಕಣ್ಣೀರು ನಿಮ್ಗೆ ಕಾಣೋದಿಲ್ವಾ? ಇಲ್ಲೇ ಹುಟ್ಟಿ ಬೆಳೆದಂತವ್ರು ಒಂದು ರೇಷನ್ ಕಾರ್ಡ್ ಕೂಡ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ, ಏನರ್ಥ ಇದ್ರದ್ದು? ನೀವೊಬ್ರು ದಲಿತ ಅಲ್ವಾ? ದಲಿತರಪ್ಪ, ನಿಮ್ಗೆ ಪರಿಸ್ಥಿತಿ ಅರ್ಥ ಆಗೋದಿಲ್ವಾ? ನಿಮ್ಗೆ ಏನ್ ಹೇಳ್ಬೇಕಾಗಾದ್ರೆ ಈಗ ಸುಳ್ಳ್ಯದ ಜನ ಏನ್ ಮಾತಾಡ್ಬೇಕು? ಇನ್ನೆಷ್ಟು ಪರಿಸ್ಥಿತಿ ಇದೆ ಅಂತೇಳಿ ಯಾರಿಗೆ ಗೊತ್ತು? ಒಂದು ಮನೆಗೆ ಬಂದಿರುವಂತದ್ದು, ಸೈಡ್ ಅಲ್ಲಿ ಇರುವವರ ಮನೆಯವರ ಪರಿಸ್ಥಿತಿಯೇ ಇದು. ಎಲ್ರು ಕೂಡ ಟಾಯ್ಲೆಟ್ಗೆ ಹೋಗುವಂಥದ್ದು ಯಾವುದೋ ಒಂದು ಗುಡ್ಡಕ್ಕೆ ಹೋಗ್ತದೆ. ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ ರೀ? ಮನೆ ಮನೆಗೆ ಶೌಚಾಲಯ, ಮತ್ತೊಂದು ಮಗದೊಂದು ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಮಾಡಿ ಬನ್ನಿ. ಏನಕ್ಕೆ ಆಗಾದ್ರೆ ಈ ಭಾಗೀರಥಿ ಮುರುಳಿಯರನ್ನು ಆಯ್ಕೆ ಮಾಡಿರುವಂತದ್ದು? ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಸುಳ್ಳ್ಯದ ಜನರು ಎಚ್ಚೆತ್ತುಕೊಳ್ಬೇಕು. ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಶೋಕಸ್ ನೋಟಿಸ್ ಅನ್ನು ಕೊಡಿ ಭಾಗೀರಥಿ ಮುರುಳಿಯರವರಿಗೆ. ಒಂದು ವೇಳೆ ಕೆಲಸ ಮಾಡಿಲ್ಲ ಅಂದ್ರೆ ಮನೆಗೆ ನಡಿ, ಕೂತ್ಕೊಳ್ಳಿ ಮನೆಯಲ್ಲಿ. ಏನೇನು ಮಾತಾಡೋಕೆ ಮೇಕಪ್ ಎಲ್ಲ ಮಾಡ್ತಿರಲ್ವಾ? ಇದಕ್ಕೋಸ್ಕರ ನೀವು ಮೇಕಪ್ ಮಾಡುವಂತದ್ದ? ಮೇಕಪ್ ಮಾಡಿ ಏನೋ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಫೋಟೋ ಎಲ್ಲ ತರಿಸ್ತಿರಲ್ಲ ಭಾಗೀರಥಿ ಮುರುಳಿಯರಿಗೆ ಮೇಕಪ್ ಮಾಡಿದೆ ಅಂತೇಳಿ, ಇದನ್ನೆಲ್ಲ ಮರೆಮಾಚೋಕೆ ನೀವು ಮೇಕಪ್ ಮಾಡುವಂತದ್ದ? ಜನರು ಇಷ್ಟು ಕಷ್ಟದಲ್ಲಿದ್ದಾರೆ, ಸೀರೆಯನ್ನೇ ಬಾಗಿಲು ಮಾಡ್ಕೊಂಡಿದ್ದಾರೆ. ಇದ್ರಲ್ಲೇ ಓಪನ್ ಆಗಿ ಅಲ್ಲಿ ಅದು ಇದಿದೆ ಏನೋ ಹೈವೇ ಇದೆ, ನ್ಯಾಷನಲ್ ಹೈವೇ ಇದೆ, ಇಲ್ಲೇ ಬಂದು ಒಬ್ರು ಸ್ಥಾನವನ್ನು ಮಾಡ್ತಾ ಇದ್ರೆ, ಒಂದು ಟಾಯ್ಲೆಟ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಯಾರೋ ಕೊಟ್ಟಿರುವಂತದ್ದು ಇವರಿಗೆ ಅಕ್ಕಿಯನ್ನು, ಇವರಿಗೆ ಜೀವನ ನಡೆಸೋಕೆ ರೇಷನ್ ಕಾರ್ಡ್ ಮಾಡಿ ಗೌರ್ಮೆಂಟ್ ಇಂದ ಕೊಡುವಂತ ಸವಲತ್ತನ್ನು ಕೂಡ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ದಲಿತರ ಪರವಾಗಿ ಇದ್ದೇವೆ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಹೇಳ್ತಿರೋ ಸಿದ್ದರಾಮಯ್ಯರವರು ಕೂಡ ಗಮನಿಸ್ಬೇಕು, ಇದನ್ನು ಗಮನಿಸ್ಬೇಕು. ನಾಚಿಗೆ ಆಗ್ಬೇಕು. ಏನೋ ಸತೀಶ್ ಕುಂಪಳ್ಳರ್ ಅವರೇ ಒಮ್ಮೆ ಬನ್ನಿ, ಇಲ್ಲಂದ್ರೆ ಶೋಕಾಸ್ ನೋಟಿಸ್ ಕೊಡಿ. ಲಾಯಕ್ಕೆ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ಇಂಥ ಎಮ್ ಎಲ್ ಎ ಅಗತ್ಯನೇ ಇಲ್ಲ. ಇಂಥ ಪರಿಸ್ಥಿತಿ ಬರಬಾರ್ದು, ಯಾರಿಗೂ ಬರಬಾರ್ದು. ಯಾವ ಕಾಟಾಚಾರಕ್ಕೆ ಹಾಗಾದ್ರೆ ರಿಸರ್ವೇಶನ್ ಸುಳ್ಯಕ್ಕೆ ದಲಿತರಿಗೆ ಅಂತೇಳಿ ಇಟ್ಟಿದ್ದೀರಾ? ಯಾವುದೋ ಒಂದು ಪೋಸ್ಟ್ ಹಾಕಿದ್ದಕ್ಕೆ ನಿಮ್ಗೆ ಬೇಸರ ಆಗುತ್ತೆ ಅಲ್ವಾ? ಇವರನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ನಿಮ್ಗೆ ಬೇಸರ ಆಗುದಿಲ್ವೇನ್ರಿ? ಹಾಗಾದ್ರೆ ನಿಮ್ಗೆ ಶ್ರದ್ಧೆ ಇದೆಯಾ? ಕರ್ತವ್ಯ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀರಾ ನೀವು? ಬಾಗಿಲಿದ್ದು ಅವರಿಗೆ ಪಾಪ ನೋಡಿ, ಹೀಗೆ ಮಾಡಿ ಮಲಗುದವರು. ಈ ಗೋಣಿ ಇದೆ, ಅದರಲ್ಲೇ ಇವರು ಏನು ತಲೆದಿಂಬೆಲ್ಲ ಮಾಡ್ಕೊಂಡಿದ್ದಾರೆ ಪಾಪ, ಅದರಲ್ಲಿ ಇದೆಲ್ಲ ಮಾಡ್ಕೊಂಡು. ಯಾವುದೋ ಒಂದು ಕಾಡಲ್ಲಿ ವಾಸ ಮಾಡ್ತಾ ಇದ್ದೀವಿ, ಕಾಡಿನ ಜನಾಂಗದವರು ನಾವೆಲ್ಲ, ಟ್ರೈಬಲ್ ಕಲ್ಚರ್ನವರಲ್ವಾ? ಇವರನ್ನ ಹಾಗೇನೆ ಮಾಡಿಟ್ಟಿದ್ದಾರೆ. ಮೂಲ ಜನಾಂಗದವರೇ ಇದು, ತುಳುನಾಡಿನ ಮೂಲ ಜನಾಂಗದವರು ಇವರು. ನಿಗುಲು ನೆತ್ತೆ ಟಾಯ್ಲೆಟ್ಗೆ ಮತ್ತೆ ಓಡಿ ಹೋಗು ನಿಗುಲು ಟಾಯ್ಲೆಟ್ ಗುಡ್ಡೆ ತೊಂದರೆ ಅವರ ಮುರ ಆನಿ ಎನ್ನ ಕಂಡ ಮೂಲೆ ಎತ್ತೇರು ಅಪ್ಪ ಮುಳ್ಳು ಇಲ್ಲಿತ್ತು ನಿನ್ನ ಎನ್ನ ಕಂಡ ನೀವು ಸರಿ ಜೆರ್ತು ನಿಂತೇರು ಬನ್ನಾರ ಜನ ಬೈಕ್ದಾಗ್ಲು ಒಂಜಿ ಕಾರ್ದ ಈ ದೆಕ್ಕು ಮರಕ್ಕು ತಾಗನೆ ಇರ್ತಾರ ಅಂಡು ಇಜಿರ ಎನ್ನ ಕಂಡ ಅಂಜು ಹೋಗ್ಬೇಕು ಅక్కడ ಜನ ಸಾಯ್ತೇರು. ಮುಲ್ಪ ಬೈಕ್ ನೋಡಿ, ಇದು ಪರಿಸ್ಥಿತಿ. ಇದು ಅವರ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಹಿಂದ್ಗಡೆ ಇರುವಂತದ್ದು ಅವರ ಮನೆ. ರೋಡಿ ಹೈವೇ
ನ್ಯಾಷನಲ್ ಹೈವೇ, ಐ ಮೀನ್ ರಾಷ್ಟ್ರೀಯ ಹೆದ್ದಾರಿ ಇದು. ಅದರ ಪಕ್ಕದಲ್ಲಿ ಒಂದು ಕಾಡಿದೆ, ಅದಕ್ಕೆ ಟಾಯ್ಲೆಟ್ಗೆ ಹೋಗುವಂತದ್ದಂತೆ ಇವರು. ಈ ಕಡೆ ಹೋದ್ರೆ ಧರ್ಮಸ್ಥಳಕ್ಕೆ, ಅದು ಈ ಕಡೆ ಹೋದ್ರೆ ಸುಬ್ರಹ್ಮಣ್ಯ. ಇದು ರಾಷ್ಟ್ರೀಯ ಹೆದ್ದಾರಿ, ಎಲ್ಲರೂ ಕೂಡ ಇಲ್ಲೇ ಹೋಗ್ಬೇಕು. ಸೊ ಹಾಗಾಗಿ ಅವರಿಗೆ ಏನು ಸೂರ್ಯ ಉದಯ ಆಗುವಂತ ಮುಂಚೆ ಅವರು ಟಾಯ್ಲೆಟ್ಗೆ ಹೋಗ್ತಾರೆ. ಹೋಗ್ಬೇಕಾದ ಸಮಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ರು ಸತ್ತಿದ್ದಾರೆ ಅಂತೆ ಡಿಕ್ಕಿಯಾಗಿ. ಮುಂಜಾನೆ ಕಾಣುವುದಿಲ್ಲ. ಇದು ನಮ್ಮ ವ್ಯವಸ್ಥೆ, ಇದು ನಮ್ಮ ವ್ಯವಸ್ಥೆ. ಈ ವೃದ್ಧ ದಂಪತಿಯವರಿಗೆ ಯಾರೂ ಇಲ್ಲದಂತಹ ಸಮಯದಲ್ಲಿ ಜಯಂತ್ ಟಿ ಅವರು ಬಂದು ಒಂದಷ್ಟು ಹೋರಾಟವನ್ನು ಮಾಡುವಂತಹ ಮುಖಾಂತರ, ಧರಣಿ ಕೂರುವಂತಹ ಮುಖಾಂತರ, ಒಂದಷ್ಟು RTI ಯಲ್ಲಿ ಹಾಕಿ ದಾಖಲೆಯನ್ನು ತೆಗುವಂತಹ ಮುಖಾಂತರ ಇವರಿಗೆ ಸಹಾಯವನ್ನು ಮಾಡಿರುವಂಥದ್ದು. ಅವರನ್ನು ನಿಮಗೆ ನೋಡಿದಾಗ ಗೊತ್ತಾಗುತ್ತೆ, ಅವರಿಗೆ ಯಾವುದೇ ರೀತಿಯ ನಾಲೆಜ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಯಾರಾದರೂ ಬೇಕು, ಎಲ್ಲರೂ ಕೂಡ ದೊಡ್ಡವರ ಜೊತೆಗೆ ಇರುವಂತಹ ಸಮಯದಲ್ಲಿ ಈ ಬಡವರ ಜೊತೆಗೆ ನಿಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಜಯಂತ್ ಟಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೀತಿ ತಂಡದ ರಾಜ್ಯಾಧ್ಯಕ್ಷರು. ಸೊ ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ನೀವು ಧರಣಿಯನ್ನು ಕೂತ್ರಿ, ನಂತರದಲ್ಲಿ AC ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು ಕೂಡ ಬಂದು ಹೇಳಿರುವಂಥದ್ದು ಅಂತ ಹೇಳಿದ್ರೆ ನಿಮಗೆ ನ್ಯಾಯವನ್ನು ತೆಗೆಸಿಕೊಡ್ತೀವಿ, ಅಥವಾ 94 ಅಲ್ಲಿ ಏನು ಆಗಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ. ಎಲ್ಲಿವರೆಗೆ ಬಂದು ಮುಟ್ಟಿತ್ತು, ಏನೇನೆಲ್ಲ ಆಯಿತು? AC ಅವರು ಏನಾದರೂ ಅವ್ರನ್ನ ಕರೆದ್ರ, ಅವರಿಗೆ 94 ಅಲ್ಲಿ ಅರ್ಜಿಯಲ್ಲಿ ಮಾಡಿ ಕೊಡ್ತೀನಿ ಅಥವಾ ಮಾಡಿ ಏನಾದರೂ ಅರ್ಜಿಯನ್ನು ಮೂವ್ ಮಾಡಿದ್ರ ಅಂತೇಳಿ? ಆನಂತರದಲ್ಲಿ ನಿಮ್ಮ ಹೋರಾಟದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ? ಹೋರಾಟ ಇವಾಗ ನನ್ನ ಒಬ್ಬನಿಂದ ಅಲ್ಲ ಸರ್, ಪ್ರತಿಯೊಬ್ಬರಿಂದ. ಇವತ್ತು ತಮ್ಮಿಂದಲೂ ಸೇರಿ ನಾವು ಎಲ್ಲರೂ ಸೇರಿ ಹೋರಾಟ ಮುಂದುವರಿಸಿರೋದು. ಹೋರಾಟದ ಒಳ್ಳೆಯ ಒಂದು ಜಯ ಅಂತ ಹೇಳ್ಬೋದು. ಜಯಂತ ಅವರಿಗೆ ನ್ಯಾಯ ಕೊಡಿಸಿದೆ ಅಂತ ಹೇಳ್ಬೋದು. ಅಂದರೆ ಅವತ್ತೇ 5ನೇ ತಾರೀಕು ಅವತ್ತೇ ಮನೆದಾರರು ಬಂದು ಅವತ್ತೇ ಅರ್ಜಿ ತಗೊಂಡ್ರು. ಯಾವುದೇ ರಿಜೆಕ್ಟ್ ಮಾಡೋದಕ್ಕೆ ಅಪೀಲ್ ಹೋಗ್ಲಿಕ್ಕೋಸ್ಕರ AC ಕೋರ್ಟ್ ಅಪೀಲ್ ಅವತ್ತೇ ಅರ್ಜಿ ತಗೊಂಡ್ರು. ಆ ನಂತರ ಅವರೇ ನೋಟಿಸ್ ಮಾಡಿದ್ರು. 2 ದಿನ ನಂತರ ಇವರಿಗೆ ಕೋರ್ಟಿಗೆ ಇವರೆಲ್ಲ ವಕೀಲ ಮುಖಾಂತರ ಬರಲಿಕ್ಕೆ. ನಾವು ಹೇಳಿ ವಕೀಲ ಯಾರು ಬೇಕಂತಿಲ್ಲ, ಇದ್ದ ವಿಷಯ ಹೇಳಲಿಕ್ಕೆ ಅವರೇ ಸಾಕು, ನಿಮಗೆ ಏನು ಕೇಳೋದು AC ಅದನ್ನು ಹೇಳಿ ಅಂತೇಳಿ ಅದಕ್ಕೆ ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗಿ ಅಲ್ಲಿಂದ 2012 12 ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಸುಳ್ಯ ಇವರಿಗೆ ತಹಸೀಲ್ದಾರವರಿಗೆ AC ಅವರೊಂದು ಮನವಿ ಮಾಡಿದಾರಲ್ಲ ಸರ್, ಅರ್ಜಿ ಹಾಕಿದ್ದಾರೆ. ಅರ್ಜಿಯಲ್ಲ ಮನವಿ ಅಂದರೆ ಇವರು ತನಿಖೆ ಮಾಡಿ ವರದಿ ಕೊಡಿ ಅಂತ. ಅದರ ಪ್ರಕಾರವಾಗಿ ಇಲ್ಲಿ ಬಂದು ತನಿಖೆ ಮಾಡಿ ಎಂಕ್ವೈರಿ ಮಾಡಿದ್ದಾರೆ. ಎಂಕ್ವೈರಿ ಮಾಡುವಾಗಲೂ ಇಲ್ಲಿ ಒಂದು 12 ವರ್ಷದಿಂದ ವಾಸವಾಗಿದ್ದಾರೆ ಅಂತ ಈ ಜಮೀನು ಯಾರು ಕೊಟ್ಟರು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಇದೆಲ್ಲ ನೋಡುವಾಗ AC ಅವರೊಂದು ಮನವರಿಕೆ ಆಗಿದೆ. ಹಂಗಾದರೆ ಇದರಲ್ಲಿ ಏನೋ ಒಂದು ಕಳ್ಳಾಟ ನಡೀತಾ ಇದೆ, ಸತ್ಯದ ಅರಿಯಲ್ಲಿದೆ, ಇವರಿಗೆ ಕೊಡಬೇಕಂತೇಳಿ ಅದರ ಪ್ರಕಾರ ಅದರ ಪತ್ರ ಮೂವ್ಮೆಂಟ್ ಆಗ್ತಾ ಇದೆ ಸರ್. ಆದಷ್ಟು ಬೇಗ ಇನ್ನೊಂದು ವಾರಕ್ಕೆ ಅವರಿಗೆ ಹಕ್ಕುಪತ್ರ ಸಿಗ್ಬೋದು. ನಿಮ್ಮ ಹೋರಾಟ ಇದೇ ರೀತಿ ಮುಂದುವರೆಯಲಿ. ಸೊ ಇಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಕೂಡ ಸಹಾಯ ಮಾಡುವಂಥದ್ದನ್ನು ಕೂಡ ಮಾಡಿ ಅಂತ ಹೇಳಿದ್ರೆ, ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ಮೊದಲನೇದಾಗಿ ಅದನ್ನು ಮಾಡಿ. ಸೊ ಅದನ್ನು ಮಾಡಿಸುವಂಥ ಮುಖಾಂತರ ನಿಮಗೆ ನಮ್ಮಿಂದ ಏನು ಸಹಾಯ ಆಗಬೇಕು, ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಪಕ್ಕದಲ್ಲೇ ಇದ್ದೀರಿ ಅಂತ ಹೇಳಿ ಕೂಡ ಕೇಳ್ಪಟ್ಟೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನಂದೇ ಇದು ಗ್ರಾಮ ಪಂಚಾಯತ್, ಅದು ಕೌಕ್ರಾಡಿ ಗ್ರಾಮ ಪಂಚಾಯತ್ ನಂದೇ ಗ್ರಾಮ ಪಂಚಾಯತು, ತಾಲೂಕು ನಮ್ಮದೇ ತಾಲೂಕು. ನಾನು ಈ ಹಿಂದೆನೇ ಹೇಳಿದೆ, ನಮ್ಮ ಹೋರಾಟ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮದಿಂದ ತಾಲೂಕು ಹೋಗ್ಬೇಕು. ಈ ರೀತಿಯಲ್ಲಿ ನಾನು ಮುಂದುವರಿತಾ ಇದ್ದೆ. ಅದಕ್ಕೆ ನಾನು ಆದ್ಯತೆ ಕೊಡೋದೇ ನನ್ನ ಗ್ರಾಮಕ್ಕೆ, ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕಂತ ಹೇಳಿ, ಅದರ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಂತೇಳಿ. ಒಂದಿಷ್ಟು ಅಧಿಕಾರಿಯವರು ಭಯ ಇದೆ, ಏನೋ HME ಆದರೆ ನಾವು ಹೋಗ್ತೀವಿ ಕೇಳ್ತೀವಿ ಅಂತಿದೆ. ಅದಕ್ಕೋಸ್ಕರ ಒಂದಿಷ್ಟು ಕ್ಲಿಯರ್ ಆಗ್ತಾಯಿದೆ. ಇನ್ನೂ ಉಳಿದ ಅಧಿಕಾರಿಗಳು ಹೇಳ್ತಾ ಇದ್ದೀವಿ ನೋಡಿ, ಭ್ರಷ್ಟಾಚಾರ ಮುಕ್ತ ಸಮಾಜ ನಮ್ಮ ಗ್ರಾಮದಿಂದ, ನಮ್ಮ ಈ ಕೌಕರಾಡಿ ಪಂಚಾಯತ್ ಪ್ರಾರಂಭ ಮಾಡೋ ಎಲ್ಲರೂ ಕೈ ಜೋಡಿಸಿ ಅಂತಲೂ ಹೇಳ್ತೀನಿ. ಇದೇ ಥರ ಇದು ನೊಂದವರಿಗೆ ನೀವು ಒಂದು ದೇವರಾಗಿ ಕೆಲಸ ಮಾಡಿ ಅಂತಲೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಸೊ ಜನರಿಗೆ ನಿಮಗೆಲ್ಲ ಇದನ್ನೆಲ್ಲ ನೋಡಿದಾಗ ಒಂದು ಅನಿಸುತ್ತೆ ಅಂತ ಹೇಳಿದ್ರೆ, ಈ ದಲಿತರಿಗೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯವನ್ನು ಕೂಡ ಮಾಡಿಕೊಡ್ಲಿಲ್ಲ. ಈ ಜಾಗವನ್ನು ಯಾರಾದರೂ ಕಬಳಿಸೋಕೆ ನೋಡ್ತಾ ಇದ್ದಾರಾ ಅಂತೇಳಿ ಅನಿಸ್ತಾ ಇದೆಯಾ? ಹೌದು, ಅದು ಹೇಳಿದ್ದೀನಲ್ಲ, ಇದರ ಹಿಂದೆ ದೊಡ್ಡ ಪ್ರಭಾವಿ ವ್ಯಕ್ತಿ ಇದನ್ನು ಏನಾದರೂ ಅವ್ರ ಸ್ವಾಧೀನ ತಗೊಳ್ಬೇಕು, ಇಲ್ಲೇನೊಂದು ಪೆಟ್ರೋಲ್ ಬಂಪ್ ಮಾಡಿಸ್ಬೇಕು, ಮತ್ತು ಹೋಟ್ಲ್ ಕಟ್ಟಬೇಕು, ಉದ್ದಕ್ಕೆ ದೊಡ್ಡ ಮಾಲ್ ಥರ ಮಾಡೋ ಅಂತ ದೊಡ್ಡ ಪ್ಲ್ಯಾನಲ್ಲಿ ಮಾಡಿರೋದಿದ್ದು. ಅದಕ್ಕೋಸ್ಕರ ಇವ್ರಿಗೆ ಯಾರಿಗೂ ಯಾವುದೇ ಫೆಸಿಲಿಟಿ ಕೊಡ್ತಾ ಇಲ್ಲ. ಪಾಪ ಇಲ್ಲಿ ಯಾರೋ ಮನೆ ಕಟ್ಟಿ ಕೂತಿದ್ದಾರೆ 94C ಅಲ್ಲಿ 2000 ನಂತರ ಮನೆ ಕಟ್ಟಿದವರು 94C ಅಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲ ಪರ್ಚೇಸ್ ಮಾಡೋಷ್ಟು ದುಡ್ಡಿದೆ, ಅವರಿಗೆ ತಾಕತ್ತಿದೆ. ಅದಕ್ಕೆಲ್ಲ ತಲೆ ಕೆಡಿಸಲ್ಲ. ಇವರು ಮಾತ್ರ ಹೋಗ್ತಾ ಇರಲ್ಲ. ಅದಕ್ಕೋಸ್ಕರ ಇದನ್ನು ಈ ರೀತಿಯಲ್ಲಿ ಹೊಡೆದಾಕೋಣ, ಇಂಡೈರೆಕ್ಟಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಸುಳ್ಳು ಮಾಹಿತಿ ಮುಖಾಂತರವಾಗಿ DC ಮತ್ತು ತಹಸೀಲ್ದಾರ್ ಎಲ್ಲರೂ ಇದಕ್ಕೆ ಶಾಮೀಲಾಗಿ, ಇಲ್ಲಿಯ VA ತಹಸೀಲ್ದಾರ್ ಎಲ್ಲರೂ ಶಾಮೀಲಾಗಿ ಈ ಮನೆಯನ್ನು ಹೊಡೆದಾಕಿರೋದು. ಅದಕ್ಕೋಸ್ಕರ ಇಷ್ಟು ಫೈಟ್ ಮಾಡಬೇಕಾದ ಪರಿಸ್ಥಿತಿ ಬಂತು ನಮಗೆ.